ಮಹಾಬಲ ಮಹಾವೀರ ಕ್ಯಾರೆಕ್ಟರ್ ತುಂಬ ನನಗೆ ಹತ್ತಿರ ಆದಂಥ ಕ್ಯಾರೆಕ್ಟರ್. ಅದರಲ್ಲಿ ಮಹಾಬಲ ಅಣ್ಣ ಅಂತ ಹೇಳಿದರೆ ತುಂಬ ಇಮೋಷನಲ್ ಆಗಿದೆ ನಾನು ಫೈನಲ್ ಇದರಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಹಾರ್ಟ್ ಟಚಿಂಗ್ ಇದೆ, ಹಾಗೆ ಎಲ್ಲೂ ಬೋರ್ ಆಗಲ್ಲ. ಆ ಮೈಲ್ಡಲ್ಲಿಗೆ ಹೋಗ್ತಾ ಇರುತ್ತೆ ಸ್ಟೋರಿ ಫಸ್ಟಿಂದನೂ ಲಾಸ್ಟ್ ತನಕ ಹಾಗೇ ಇತ್ತು, ಎಲ್ಲೂ ಡೌನ್ ಆಗಲಿಲ್ಲ. ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಇಲ್ಲ, ಬನ್ನಿ ಥಿಯೇಟ್ರಿಗೆ ಬನ್ನಿ, ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಮಜಾ ಮಾಡ್ತೀರಾ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಒಂಥರ ಲೈಕ್ ಈ ಕಂಬಳದ ನಾಡಿಂದು ಈ ಪರ್ಟಿಕ್ಯುಲರ್ ಕಲ್ಚರ್ದು ಒಂಥರ ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಲೈಕ್ ತುಂಬ ಚೆನ್ನಾಗಿದೆ, ನೋಡಿ ಬನ್ನಿ. ನಮ್ಮ ಕಲ್ಚರ್ ಆಗಿರ್ಬೋದು, ಈಗ ಕಂಬಳದ್ದು ವಿ ಕ್ಯಾನ್ ಸಿ ಇದಲ್ಲ, ಅಲ್ಲಿ ಇಲ್ಲಿ ಒಂದೊಂದು ಆಗ್ತಾ ಉಂಟು. ಬಟ್ ವಿ ಕ್ಯಾನ್ ಸಿ ದಟ್ ದ ವ್ಯಾಲ್ಯೂಸ್ ಹೇಗೆ ಎಂತ ಯಾವುದರಿಂದ ಬಂತು, ಹೇಗೆ ಈಗ ಸಹ ಮುಂದುವರಿತಾ ಉಂಟು, ಅದರ ಬಗ್ಗೆ ಗೊತ್ತಾಗ್ತದೆ. ಟಾಪ್ ಆಗ್ತದೆ. ಕ್ಲಾಸ್ ಸೂಪರ್ 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 ನೆಕ್ಸ್ಟ್ ಲೆವೆಲ್ ಆಗಿದೆ. ಮಹಾಬಲಣ್ಣಂದು ಸೂಪರ್, ಎಲ್ಲ ಅಲ್ಟಿಮೇಟ್ ಆಗಿದೆ ಫಿಲ್ಮ್. ನೆಕ್ಸ್ಟ್ ಲೆವೆಲ್, ಮಾತಾಡಲಿಕ್ಕೆ ಇಲ್ಲ. ದೂಸರಾ ಬಾತ್ ಸೂಪರ್ ಕ್ರೇಜಿ. ಫ್ರೆಂಡ್ಶಿಪ್ ವಿತ್ ವ್ಯಾಲ್ಯೂಸ್, ಫೈಟ್ ಖುಷಿ ತುಂಬ ಎಲ್ಲ ಟೋಟಲಿ ಸೂಪರ್. ಫೈಟಿಂಗ್ ಒಳ್ಳೇದಾಗಿದೆ. ಕಂಬಳದ್ದು ಸ್ವಲ್ಪ ನಾಲೆಡ್ಜ್ ಗೊತ್ತಿರಲಿಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ತಾರೆ. ಅವ್ರ ಪಾತ್ರೆ, ಬಟ್ ಮಹಾವೀರ ಅನ್ನೋ ಕ್ಯಾರೆಕ್ಟರ್ ಅದು ಮಾತ್ರ ಸಖತ್ತಿದೆ. ಪ್ರಜ್ವಲ್ ದೇವರಾಜ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಕ್ರಾಸ್ ಕಟ್ ಮತ್ತು ಎಡಿಟಿಂಗ್ ಟೆಕ್ನಿಕ್ಸ್ ವಾವ್, ಎಲ್ಲರೂ ನೋಡಬೇಕು. ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಯಾರಿದ್ರು ಮೂವಿ ನೋಡಬೇಕು, ಹೇಗೆ ಮಾಡಬೇಕಂದ್ರೂ ಕಲಿಬೇಕು. ಸೊ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಐ ರಿಯಲಿ ಲವ್ ದ ಕ್ಯಾರೆಕ್ಟರ್ ಆಫ್ ಮಹಾಬಲ. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ದ ಲಾಸ್ಟ್ ಕ್ಲೈಮ್ಯಾಕ್ಸ್ ವಾಸ್ ರಿಯಲಿ ಗುಡ್. ನಾನು ಮೈಂಡ್ ಬ್ಲೋಯಿಂಗ್, ಹಾಗೆ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಹಾಗೆ ಸ್ಕ್ರೀನ್ ಪ್ಲೇ, ಇಟ್ಸ್ ವೆರಿ ಆಥೆಂಟಿಕ್ ಟು coastal culture, and it's more very rooted to Mangalore, and beautiful screenplay, beautiful writing, and that glimpse of Raj, and even if it is a small bit, it's like huge. Yeah, that's it. I don't know, it's beautiful. Our sir, our senior ಅಂತ ಗೊತ್ತಾಗುತ್ತೆ ಫ್ರೇಮಲ್ಲಿ ಬರುವಾಗ, ಅಷ್ಟು ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದ್ದಾರೆ. ಅವ್ರದ್ದು ಮಹಾಬಲ ನಿಮಗೆ ಬೇರೆ ಕಾಂಟೆಂಟಲ್ಲಿ ನೋಡಿರ್ಬೋದು, ಅದು ಇದರಲ್ಲಿ ವೆರಿ ಇಂಪ್ಯಾಕ್ಟ್ಫುಲ್, ಬ್ಯೂಟಿಫುಲ್. ರಾಜ್ ಬಿಜೆಟಿ ಸರ್, ಇಟ್ಸ್ ಲೈಕ್ ಟ್ರೇಡ್ ಮಾರ್ಕ್. If you add him, it's like 100% or 200% more than what you expect. No doubts about Rajbir Shetty sir. It's like huge fan. ಸಿನಿಮ್ಯಾಟೋಗ್ರಫಿ, ಸಾಂಗ್ಸ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ತುಳುನಾಡು ಒಳ್ಳೆ ತೋರಿಸಿದ್ದಾರೆ, ಕಂಬಳ ಎಲ್ಲ, ಯಕ್ಷಗಾನ ಎಲ್ಲ ಮುಂಚೆ ತೋರಿಸಿದ್ರು, ಎಲ್ಲ ತೋರಿಸಿದ್ದಾರೆ ಒಳ್ಳೆ. ಓವರ್ ಆಲ್ ಒಳ್ಳೆಯದಾಗಿ ಬಂದಿದೆ. ಆ ಸಿನಿಮ್ಯಾಟೋಗ್ರಫಿ ಮತ್ತು ಡ್ರೋನ್ ಶಾಟ್ಸ್ ಇರ್ಬೋದು ಅಥವಾ ಆ್ಯಕ್ಟಿಂಗು ಇರ್ಬೋದು, ಎಲ್ಲರೂ ಒಳ್ಳೆ ಮಾಡಿದ್ದಾರೆ. ಯಾವುದೇ ಕಮ್ಯುನಿಟಿಗೆ ನೋವಾಗದಾಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕಂಬಳವನ್ನು ಮತ್ತು ಕರಾವಳಿಯನ್ನು ತೋರಿಸ್ಬೋದು ಅನ್ನೋದು ಕರಾವಳಿ ಚಿತ್ರ ತೋರಿಸಿದೆ. ತುಂಬ ಒಳ್ಳೆಯದಾಗಿದೆ. ಬಾಗಿ ಶೋಕದ ಪ್ರಯತ್ನ ಮಂದಿಗೆ ಸೂಪರ್ ಆತನ ಮೂವಿ. ಮಾತೇನ ಆ್ಯಕ್ಟಿಂಗ್ ಅಂಚನೆ, ಮಿತ್ರ ಸರ್ನ ಆ್ಯಕ್ಟಿಂಗ್, ರಾಜನನ ಆ್ಯಕ್ಟಿಂಗ್, ಪ್ರಜ್ವಲ್ ಸರ್ನ ಆ್ಯಕ್ಟಿಂಗ್ ಮಾತ ಬೊಕ್ಕ ಡೈರೆಕ್ಷನ್ ಸೂಪರ್ ಆತನ ಒಂದು ಹಿಟ್. ಬಹುಶಃ ಒಂದು ತುಂಬ ದಿನಗಳ ನಂತರ ಒಂದು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಸಿನಿಮಾ ಅಂತ ಅಂದಮೇಲೆ ಒಳ್ಳೆ ಕತೆ ಇದೆ, ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಕ್ಯಾರೆಕ್ಟ್ರನ್ನು ಫಿಲ್ ಮಾಡಿದ್ದಾರೆ. ಸ್ಪೆಷಲಿ ದ ಡೈರೆಕ್ಷನ್. I feel that everyone from the Karnataka, not just but Karnataka, ಈ ಮೂವಿ ದೇಶಾದ್ಯಂತ ವಿದೇಶಾದ್ಯಂತ ಸ್ಪ್ರೆಡ್ ಆಗಬೇಕು. ಬಿಕಾಸ್ ದ ರೂಟ್ಸ್ ಆಫ್ ದ ಕರಾವಳಿ, ಸ್ಪೆಷಲಿ ದ ಕಂಬಳ, ಅದರ ಬಗ್ಗೆ ತುಂಬ ಜನರಿಗೆ ಅದೊಂದು ಬೇರೆ ಪರ್ಸ್ಪೆಕ್ಷನ್ ಇದೆ. ಹೊಡಿತಾರೆ, ಬಡಿತಾರೆ, ಆ ಥರ ಎಲ್ಲ. ಸೊ ಇದರಲ್ಲಿ ಹೇಗೆ ಅದನ್ನು ಪಿಕ್ಚರೈಸ್ ಮಾಡಿರೋದು ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸ್ಪೆಷಲಿ ಅದನ್ನು ಹೇಗೆ ಸಾಕ್ತಾರೆ, ಅದನ್ನು ಹೇಗೆ ಪ್ರೀತಿ ಮಾಡ್ತಾರೆ, ಆ್ಯಂಡ್ ಸ್ಪೆಷಲಿ ದ ಸ್ಟೋರಿ ಲೈನ್, ದ ಡೈರೆಕ್ಷನ್, ದ ಸ್ಕ್ರಿಪ್ಟ್ ನರೇಷನ್, ಎವ್ರಿಥಿಂಗ್ ಈಸ್ ಲೈಕ್ ಬ್ಯೂಟಿಫುಲ್. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾವ್ ಪ್ಲೇಡ್ their role very beautifully, from Prajwal Devraj to the whole character, especially Mitra sir, Raj sir, and both the female leads and all the characters. ಒಂದು ಜೂನಿಯರ್ ಆರ್ಟಿಸ್ಟ್ ಕೂಡ ಅದರಲ್ಲಿ ನೀಟಾಗಿ ನಿಭಾಯಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಐ ಥಿಂಕ್ ಅಲ್ಲ, ದ ಫಿಲ್ಮ್ ಶುಡ್ ವಿನ್. ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಮೇಕಿಂಗ್ ಆಗಿರ್ಬೋದು ತುಂಬ ಇಷ್ಟ ಆಯಿತು. ಡೈರೆಕ್ಷನ್ ಆಗಿರ್ಬೋದು, ಸಿನಿಮಾ ಟಾಪ್ ಆ್ಯಂಡ್ ಟಾಪ್.
ತುಂಬ ಒಳ್ಳೆದಿತ್ತು ಮೂವಿ. ಸೊ ಡೆಫಿನೆಟ್ಲಿ ಎಲ್ಲರೂ ಬಂದು ನೋಡಬೇಕು. ಬಿಕಾಸ್ ನಮ್ಮ ತುಳುನಾಡಿನ ಕಲ್ಚರ್ ಏನಿರ್ಬೋದು, ಅದು ಯಕ್ಷಗಾನ ಆಗಿರ್ಬೋದು, ಕಂಬಳ ತುಂಬ ಚೆನ್ನಾಗಿ ಮೂವಿಯಲ್ಲಿ ತೋರಿಸಿದ್ದಾರೆ. ರಾಜ್ ಬಿ ಶೆಟ್ಟಿ ಹ್ಯೂಜ್ ಫ್ಯಾನ್ ನಾನು, ಅದಕ್ಕೋಸ್ಕರ ಮೂವಿಗೆ ಬಂದಿದ್ದೆ. ಬಟ್ ಡೆಫಿನೆಟ್ಲಿ ಮಹಾಬಲ ಪಾರ್ಟ್ ಓವರ್ ಶ್ಯಾಡೋಡ್ ಎವ್ರಿಥಿಂಗ್. ಸೊ ಐ ಆಮ್ ವಾಕಿಂಗ್ ಔಟ್ ಆಸ್ ಮಿತ್ರ ಸರ್ಸ್ ಫ್ಯಾನ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ವಂಡರ್ಫುಲ್ ಮೂವಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಟೀಮ್. ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು ಮೂವಿ. ಮಹಾಬಲ ಮತ್ತು ಮಹಾವೀರ ಎಲ್ಲರೂ ನೋಡಲೇಬೇಕು ಆ ಇಬ್ಬರು ಕ್ಯಾರೆಕ್ಟರ್ನ. ತುಂಬ ಚೆನ್ನಾಗಿದೆ. ಅದರಲ್ಲೂ ನನಗೆ BGM ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಅದಂತೂ ಸೂಪರ್ ಆಗಿತ್ತು. ಕ್ಲೈಮ್ಯಾಕ್ಸ್ ಅಂತ ಗೂಸ್ ಬಂಪ್ಸ್, ಇಂಟರ್ವಲ್ಸ್ ಗೂಸ್ ಬಂಪ್ಸ್, ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಬರುವಾಗಿದೆಯಲ್ಲ, ಎಲ್ಲರೂ ಒಂದ್ಸಲ ಸೀಟಿಂದ ಇದ್ದು ಮುಂದೆ ಬರ್ತಾರೆ. ತುಂಬ ನಿಜ, ತುಂಬ ಇಷ್ಟ ಆಯಿತು. Very nice, it was very nice. As she said, we came as a Raj fan, but we are a fan of Mitra sir now. I'm so happy that we are seeing him at this age. What a wonderful character he's doing. I'm really happy. Thank you. ಸೂಪರ್ ಬ್ರೋ, ಸೂಪರ್, ವೆರಿ ವೆರಿ ನೈಸ್. ಏನು ಖುಷಿ ಆಯ್ತು ಸಿನಿಮಾದಲ್ಲಿ ಆಕ್ಟಿಂಗ್ ಭಾರಿ ಖುಷಿ ಆಯ್ತು ನಮಗೆ. ಮಹಾಬಲನ ಕ್ಯಾರೆಕ್ಟರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೂಪರ್ ಎಲ್ಲ ಸೂಪರ್ ಆಗಿತ್ತು. ಅಲ್ಟಿಮೇಟ್ ಮೂವಿ ಇದೆ. ಸೂಪರ್ ಆ್ಯಕ್ಟಿಂಗ್ ಇದೆ ಎಲ್ಲರದು. ಸೂಪರ್, ಕೇಳಲಿಕ್ಕಿಲ್ಲ. ಬಾಂಬ್. ಈ ಸರ್ತಿ ದಾರಿ ತಪ್ಪಿ ಬಂದದಲ್ಲ, ಸೀದಾ ಬಂದದ್ದು ಮಂಗಳೂರಿಗೆ. ಕಂಗ್ರ್ಯಾಚುಲೇಷನ್ಸ್, ಹೋಲ್ ಮೂವಿ ಇಸ್ ಗುಡ್. ಸೂಪರ್ ಸೂಪರ್ ಮಹಾಬಲನ ಸೂಪರ್ ಸೂಪರ್ ಮೂವಿ. ಸೂಪರ್ ಚೆನ್ನಾಗಿ ಇದು ಟೀಮ್ಗೆ ಕಂಬಳನ ಚೆನ್ನಾಗಿ ತೋರಿಸಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಮಹಾಬಲನ ಆ್ಯಕ್ಟಿಂಗ್ ಸೂಪರ್ ಎಲ್ಲ ಆಗಿದೆ. ತುಂಬ ಖುಷಿ ಆಯಿತು ಪಿಕ್ಚರ್. ತುಂಬ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ. ಇಂಥ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬರಬೇಕು. ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಕಂಬಳದ ಅಭಿಮಾನಿಗೆ ಹೇಗೆ ಮಾಡಿಸಿದ ಚಿತ್ರ. ಸಿನಿಮಾ ತುಂಬ ಚೆನ್ನಾಗಿದೆ. ಕರಾವಳಿಯ ಸೊಬಗನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಚಿತ್ರಕ್ಕೆ ಜೀವ ತುಂಬಿದ್ದಾರೆ. ಮುದ್ದುಗುಮ್ಮ ಸಾಂಗ್ ನನ್ನ ಫೇವ್ರೇಟ್. ರಿಪೀಟ್ ಮಾಡಲ್ ಕೇಳ್ತಾ ಇರ್ತೀನಿ. ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿತ್ತು. ವಿಜುವಲಿ ತುಂಬ ಇಂಟ್ರಿಗಿಂಗ್ ಆಗಿದೆ ಫಿಲ್ಮ್. ಆ್ಯಂಡ್ ಪಕ್ಕ ಪೈಸಾ ವಸೂಲ್ ಫಿಲ್ಮ್. ನೋಡಿ ಹೊರಗೆ ಬಂದಮೇಲೆ ನೀವು ಪೈಸಾ ವಸೂಲ್ ಫೀಲ್ ಬರುತ್ತೆ ನಿಮಗೆ. ನಿಮ್ಮದು ಟೈಮ್ ವೇಸ್ಟ್ ಆಗಲ್ಲ, ನಿಮ್ಮ ಮನಿ ವೇಸ್ಟ್ ಆಗಲ್ಲ. ಥಿಯೇಟ್ರಿಗೆ ಬಂದು ನೋಡಿ. ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ವಿಷಯ ಗೊತ್ತಾಯಿತು ನೋಡೋಕ್ಕೆ. ಅಂದರೆ ಕಂಬಳ ಸ್ಪೋರ್ಟ್ಸ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಇದು ತುಂಬ ನಾಲೆಜಬಲ್ ಇತ್ತು. ಅದರಲ್ಲಿ ತುಂಬ ಸೋತವನಿಗೆ ಒಂದು ಗೆಲುವು ಸಿಕ್ಕಂಗೆ ಆಗಿದೆ. ರಾಜ್ ಬಿ ಶೆಟ್ಟಿ ವಾಸ್ ಅಮೇಸಿಂಗ್. ವೆರಿ ಗುಡ್ ವಿಷುವಲ್ಸ್, ವೆರಿ ಗುಡ್ ಮ್ಯೂಸಿಕ್ ಇಸ್ ರಿಯಲಿ ಗುಡ್. ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಸ್ ಎಲ್ಲ ಒಳ್ಳೆಯಾಗಿದೆ. ಅದು ರೆಫರೆನ್ಸ್ ದನಕ್ಕೆ ಅಮ್ಮನಿಗೆ ರೆಫರೆನ್ಸ್ ಕೊಟ್ಟದ್ದು ಅದೆಲ್ಲ ಒಳ್ಳೆಯಾಗಿದೆ. ಮತ್ತು ಸಿನಿಮ್ಯಾಟೋಗ್ರಫಿ ಮೈನ್ ಸಾಂಗ್ಸ್ ಎಲ್ಲ ಒಳ್ಳೆ ಗೂಸ್ ಬಂಪ್ಸ್ ಮೂಮೆಂಟ್ ಇತ್ತು. ಒಳ್ಳೆಯಾಗಿದೆ. ಸಾಂಗ್ಸ್ ಎಲ್ಲ ಒಳ್ಳೆ ಬ್ಲೆಂಡ್ ಆಗಿದೆ. ಎಲ್ಲ ಸೀನ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಮತ್ತು ಅದೇ ದನದ್ದು ರೆಫರೆನ್ಸ್ ಅವರೇನೋ ಹೇಳಿದರು, ಅದು ತುಂಬ ಒಳ್ಳೆಯದಾಗಿ ಮೂಡಿ ಬಂದಿದೆ. ಕಲಾವಿದರದ ಆ್ಯಕ್ಟಿಂಗ್ ಅಂತೂ ಹೇಳಲಿಕ್ಕಿಲ್ಲ. ಈಚೆ ಸೈಡ್ ಅವರದ್ದು ಎಲ್ಲರೂ ಒಳ್ಳೆಯದಾಗಿದೆ. ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಗುಡ್. ಸ್ಟೋರಿ ಲೈನ್ ವಾಸ್ ನೈಸ್. ವಿಜುವಲ್ಸ್ ವೆರಿ ವೆರಿ ಗುಡ್. ಆ್ಯಕ್ಟಿಂಗ್ ವಾಸ್ ಸೂಪರ್. 10 on 10. ಇಟ್ ವಾಸ್ ನೈಸ್. ಸಿನಿಮಾ ವಾಸ್ ಗುಡ್. ಐ ರಿಯಲಿ ಎಂಜಾಯ್ಡ್. ಒಳ್ಳೆ ಆಗಿದೆ. ನಮ್ಮ ಸಂಸ್ಕೃತಿ ಬಗ್ಗೆ ಮಾಡಿರುವಂಥ ಸಿನಿಮಾ. ಸೊ ತುಂಬ ಚೆಂದ ಆಗಿದೆ. ಮಿತ್ರ ಸರ್ ಅಂತೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಸಿನಿಮಾಯಿಂದ ಹೋದ್ಮೇಲೆ ಕೂಡ ಹೃದಯದಲ್ಲಿ ಉಳಿಯುವಂಥ ಪಾತ್ರ. ಆ್ಯಂಡ್ ರಾಜ್ ಸರ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಈಸ್ ಆಲ್ವೇಸ್ ಗುಡ್. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ಇಟ್ ವಾಸ್ ಲೈಕ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ಗುಡ್. ತುಂಬ ಚೆನ್ನಾಗಿತ್ತು. ಮಿತ್ರ ಸರ್ ಆ್ಯಕ್ಟಿಂಗ್ ಮಾತ್ರ ಸೂಪರ್. ಈ ಸಿನಿಮಾ ಕರಾವಳಿ ನಮ್ಮ ಕಲ್ಚರ್, ಅದರ ಕಂಬಳದ ಫುಲ್ ಸ್ಟೋರಿ ಕಂಬಳದೇ ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಎಲ್ಲ ಸ್ಟೋರಿ. ಓಕೆ. ಆಗಿ ಮಹಾಬಲ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್, ನೆಕ್ಸ್ಟ್ ಲೆವೆಲ್. ಸ್ಕ್ರೀನಲ್ಲಂತೂ ಸೂಪರ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ವಾಸ್ ಟಾಪ್ ನಾಚ್. ಆ್ಯಂಡ್ ಅದರಲ್ಲಿ ಯೂಸ್ ಮಾಡಿರೋ BGMs ಆ್ಯಂಡ್ ಮ್ಯೂಸಿಕ್ಸ್ ಬಸ್ರೂರ್ ಅವರು ತುಂಬ ಗ್ರೇಟ್ ವರ್ಕ್ ಮಾಡಿದ್ದಾರೆ. ಸೊ ದ ಹೋಲ್ ಮೂವೀಸ್ ಕ್ಯಾರಿಡ್ ಇನ್ ಅ ವೆರಿ ಎಲಿವೇಟೆಡ್ ಫಾರ್ಮ್. ಸೊ ಎಲ್ಲೂ ಬೋರ್ ಆಗಿಲ್ಲ. ನೀಟಾಗಿ ಸ್ಮಾಲ್ ಲೆವೆಲಿಂದ ಎಲಿವೇಟ್ ಆಗಿ ಆ ಮಹಾವೀರ ಕ್ಯಾರೆಕ್ಟರ್ ಸ್ಟಾರ್ಟಿಂಗಲ್ಲಿ ಒಂದು ಜಸ್ಟ್ ಗ್ಲಿಮ್ಸ್ ಕೊಡ್ತಾರೆ ಹಿಂಗೆ ಅಂತ. ಸೊ ಅದು ಆಫ್ಟರ್ ದ ಇಂಟರ್ವಲ್, ಸೊ ಹೌ ದೇ ಹ್ಯಾವ್ ಕ್ಯಾರಿಡ್ ಇಟ್ ಫಾರ್ವರ್ಡ್, ಹೌ ದೇ ಹ್ಯಾವ್ ಶೋನ್ ವಾಟ್ ಹಿ ಹ್ಯಾಸ್ ಡನ್ ಇಸ್ ವೆರಿ ಗ್ರೇಟ್. ಆ್ಯಂಡ್ ಓವರ್ ಆಲ್ ಕರಾವಳಿ ಏನು ಕಂಬಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಮಾತಾಡಿದ್ದಾರೆ, ಇಟ್ ಇಸ್ ಸೋ ನೈಸ್.